ಶ್ರೀನಿವಾಸಪುರದಿಂದ ಬಿ ಕೊತ್ಕೋಟವರೆಗೂ ಹೋಗುತ್ತೆ ರೋಡ್. ಇವಾಗ ಎಷ್ಟು ಕಿಲೋಮೀಟರ್? ಸುಮಾರು 70-80 ಕಿಲೋಮೀಟರ್ ಹೋಗುತ್ತೆ ರೋಡ್. ಹೇಗಾಗ್ತಾ ಇದೆ? ಯಾವತ್ತಾದ್ರು ನೋಡಿದ್ದೀರಿ ನೀವು? ಮನಸ್ಸಿದ್ರೆ ಮಾರ್ಗ, ಅಧಿಕಾರ ಇತ್ತು, ಮಾಡಬಹುದಾಗಿತ್ತು, ಮನಸ್ಸಿರ್ಲಿಲ್ಲ. ಮನಸ್ಸಿದೆಯಾ? ನನ್ನ ಮನಸ್ಸಿತ್ತು, ನಾನು ಮಾಡಿದೆ. ಹೀರೋ ಹಂಗೆ ಹೇಳ್ಕೊಡ್ತೇನೆ. ಇವತ್ತು ಆ ರೋಡ್ ನೋಡ್ಬಿಟ್ಟು ನನಗೆ ಸಂತೋಷ ಆಗುತ್ತೆ. ಎಷ್ಟು ಆಕ್ಸಿಡೆಂಟ್ಸ್ ಆಗ್ತಾ ಇತ್ತು. ಮನಸ್ಸಿರ್ಬೇಕು. ಬೇರೆಯವ್ರು ಮಾಡದೆ ನಾನು ಇಂಡಸ್ಟ್ರೀಸ್ ಮಾಡ್ತಾ ಇದ್ದೇನೆ, ಅದನ್ನು ಸಹಿಸುವುದಿಲ್ಲ ಜನ. ಈ ಮುಖಂಡರು ಇಂಡಸ್ಟ್ರೀಸ್ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಅನುಕೂಲ ಆಗಬೇಕು, ನಮ್ಮ ರೈತಾಪಿ ಜನರಿಗೆ ಅನುಕೂಲ ಆಗಬೇಕು, SC ST ಜನಾಂಗಕ್ಕೆ ಎಲ್ಲ ವರ್ಗದ ಜನತೆಗೂ ಕೂಡ ಏನೋ ಒಂದು ಜೀವನ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿ ಸಿಗುತ್ತೆ ಅಂತ ದೃಷ್ಟಿಯಿಂದ ಇವತ್ತು ಮಕ್ಕಳಿಗೆ ಉದ್ಯೋಗ ಅವಕಾಶ ಸಿಗುತ್ತೆ ಅಂತ, ಮಕ್ಕಳಿಗೆ ಅವಕಾಶ ಸಿಗುತ್ತೆ ಅಂತ ನನ್ನ ಫ್ಯಾಕ್ಟ್ರಿಗಳು ಮಾಡ್ತಾ ಇದ್ರೆ ಆ ಫ್ಯಾಕ್ಟ್ರಿಗೆ ವಿರೋಧ ಮಾಡ್ತೀನಿ ನಾನು ನೇರವಾಗಿ. ಎಷ್ಟು ನೋವಾಗುತ್ತೆ ಗೊತ್ತಾ? ಅಲ್ಲ, ಮಕ್ಕಳ ಬಾಯಲ್ಲಿ ಮಣ್ಣಾಗ್ದಂಗೆ ರೈತರಿಗೆ ಎಷ್ಟು ಅವ್ರು ಇವತ್ತು ಎಷ್ಟು ಡೆವಲಪ್ ಆಗುತ್ತೆ. ಇವತ್ತು ನಾನು 2 ಕಡೆ, ಒಂದು ಮುಳವಾಲ್ ರೋಡ್ ಅಲ್ಲಿ ಹೈವೇನಲ್ಲಿ, ಒಂದು ಮದನಪಲ್ಲಿ ಹೈವೇನಲ್ಲಿ, 2 ಕಡೆ ಡೆವಲಪ್ ಆಗಿದ್ರೆ ಇಡೀ ಕ್ಷೇತ್ರ, ನಮ್ಮ ಎಂಟೈರ್ ಕ್ಷೇತ್ರ ಇವತ್ತು ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ, ಟೌನ್ಶಿಪ್ ಆಗುತ್ತೆ, ರೈತರಿಗೆ ಕೋಟ್ಯಾಂತರ ರೂಪಾಯಿ ಇವತ್ತು ಅವರಿಗೆ ಬದುಕೋದಕ್ಕೆ ದಾರಿ ಆಗುತ್ತೆ. ಎಲ್ಲ ಜನತೆಗೂ ಕೂಡ ಬದುಕೋದಕ್ಕೆ ಏನೋ ಒಂದು ದಾರಿ ಸಿಗ್ತಾ ಇತ್ತು, ಸಿಗುತ್ತೆ. ಇವಾಗ ಬಿಡುವುದಿಲ್ಲ, ಬಿಡುವ ಪ್ರಶ್ನೆನೇ ಇಲ್ಲ. ಹೀಗೆ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ಹೋರಾಟ ಮಾಡ್ತೇನೆ ನಾನು, ಆಗುತ್ತೆ, ಹತ್ತಿರದಲ್ಲಿ ಆಗುತ್ತೆ. ಅದಾಗಿದೆ ಬಿಡಿ, ಅದು ಒಂದಾಗಿದೆ, ಅರ್ಧ ಭಾಗ ಆಗಬೇಕು. ಹೀಗೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಾನು ಯಾರು ಕೂಡ ವಿರೋಧ ಮಾಡಬಾರ್ದು. ನಾನೇ ಆಗಲಿ, ಇನ್ಯಾವುದೇ ಮುಖಂಡರಾಗಲಿ ಕೂಡ ಅವರು ನನಗೆ ಸಾಥ್ ಕೊಡ್ಬೇಕು. ಕೊಟ್ರೆ ಸಂತೋಷ, ಏನ್ ತಪ್ಪೇನಿದೆ? ನಾನು ಯಾವತ್ತೂ ಕೂಡ ವಿರೋಧ ಮಾಡಿಲ್ಲ. ನನ್ನ ಅಧಿಕಾರದಲ್ಲಿ ಇಲ್ಲದೆ ಇರುವಾಗ ಯಾವತ್ತೂ ಕೂಡ ವಿರೋಧ ಮಾಡಿಲ್ಲ. ಯಾವುದು ನಮ್ಮ ಅಧಿಕಾರದಲ್ಲಿ ಇರುವವರಿಗೆ ಯಾವುದು ಮಾಡುವುದೇ ಇಲ್ಲ. ನಮ್ಮ ಹೃದಯ ಅಲ್ಲ, ಬಿಡಿಯದು ಪ್ರಶ್ನೆ ಅದಾಗಿದೆ. ಬೋತ್ ಫ್ಯಾಕ್ಟ್ರಿನೇ ಅಲ್ಲ, ಎಂಟೈರ್ ಇಂಡಸ್ಟ್ರಿ. ಇವತ್ತು ಇಂಡಸ್ಟ್ರೀಸ್ ಆಗೋಬಿಟ್ರೆ ನೀವು ನೋಡಿದ್ದೀರಿ ಯಾವ ರೀತಿ ಇವತ್ತು ನೇಮಗಲ್ ಆಗ್ತಾ ಇದೆ, ನರಸಾಪುರ ಆಗ್ತಾ ಇದೆ, ಚಿಂತಾಮಣಿ ಮಾಸ್ತೇನಹಳ್ಳಿ ಆಗ್ತಾ ಇದೆ, ಮಲ್ಲೂರು ಆಗಿದೆ, ಹೊಸಕೋಟೆ ಆಗಿದೆ, ದೇವನಹಳ್ಳಿ ಮುಂದಕ್ಕೆ ಬೆಂಗಳೂರನ್ನು ಬೀಟ್ ಮಾಡುತ್ತೆ. 2-3 ವರ್ಷದಲ್ಲಿ. ಹಾಗೆ ನಮ್ಮ ಶ್ರೀನಿವಾಸಪುರ ಇನ್ನ ಭಾಗಗಳಲ್ಲಿದೆ. ಇವತ್ತು ಮದನಪಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಆಗಿದೆ. ಈ ಕಡೆ ತಮಿಳುನಾಡು ಇದೆ, ಇದು ಇದೆ. ಮತ್ತೆ ನಮ್ಮ 2 ಭಾಗಗಳಿದೆ. ಹೋಬಳಿಗಳೆಲ್ಲ ಕೂಡ, ಈ ಪ್ರದೇಶಗಳೆಲ್ಲ ಕೂಡ ಯಾವ ಮಟ್ಟಕ್ಕೆ ಬರುತ್ತೆ ಗೊತ್ತಾ? ನಿಮ್ದೆಲ್ಲ ಸ್ಪ್ರೆಡ್ ಆಗುತ್ತೆ ಟೋಟಲ್. ಇವತ್ತು ಎಲ್ಲರೂ ಆ ಭಾಗದಲ್ಲಿ ಇವತ್ತು ನೋಡಿ, ಎಲ್ಲರಿಗೆ 1 ಕೋಟಿ ರೂಪಾಯಿ ಯೋಜನೆಯನ್ನು ಹಾಕಿದೆ. ಅಲ್ಲಿ ಕಾಂಕ್ರೀಟ್ ರೋಡ್ ಮಾಡಿಸಿದೆ. ಯಾರು ಇದುವರೆಗೂ ಕೂಡ ನೋವಾಗ್ತಾ ಇತ್ತು ನನಗೆ ನೋಡಿ. ಇವತ್ತು 1 ಕೋಟಿ 1.25 ಕೋಟಿ ಹಾಕಿ ಅಲ್ಲಿ ಎಲ್ಲ ಟೋಟಲ್ 100% ಮಾಡ್ತಾ ಇದೆ. ನೀವೆಲ್ಲ ನೀವು ಹೇಳ್ಬಾರ್ದು ತಾಲೂಕಿನಲ್ಲಿ ಏನಾಗ್ತಾ ಇದೆ.